ನಮಸ್ಕಾರ ಬಂಧುಗಳೇ, ಪಿಬಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಭೂ ಪರಿವೀಕ್ಷಣಾ ಉಪಗ್ರಹಗಳನ್ನು ಅಂದರೆ EOS-8 ಉಪಗ್ರಹಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಇಸ್ರೋ ಇಂದು ಶುಕ್ರವಾರ ಬೆಳಗ್ಗೆ ಯಶಸ್ವಿಯಾಗಿ ಭೂಕಕ್ಷೆಯಲ್ಲಿ ಸ್ಥಾಪಿಸಿದೆ ಅಂತ ಹೇಳ್ಬೋದು ಬಂಧುಗಳೇ. ಇನ್ನು ಶ್ರೀಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಣ್ಣ ಉಪಗ್ರಹ ಉಡಾವಣೆಯಾದಂತಹ SSLV-D3 ಈ ಉಪಗ್ರಹಗಳನ್ನು ಹೊತ್ತೊಯ್ದಿದ್ದು ಚೆನ್ನೈನ ಸುಮಾರು 135 ಕಿಲೋಮೀಟರ್ ದೂರದಲ್ಲಿರುವ ಬಾಹ್ಯಾಕಾಶ ಕೇಂದ್ರದ ಮೊದಲ ಉಡಾವಣಾ ಪ್ಯಾಡ್ನಿಂದ ಬೆಳಗ್ಗೆ 9:17ಕ್ಕೆ ಉಪಗ್ರಹಗಳನ್ನು ಹೊತ್ತಿದ್ದ SSLV ಇದೀಗ ಹಾರಾಟವನ್ನು ಆರಂಭಿಸಿದೆ ಸ್ನೇಹಿತರೆ. ಇನ್ನು ಈ SSLV-D3 ಮತ್ತು EOS-8 ಯೋಜನೆಯ ಉದ್ದೇಶ ಏನು ಅಂತ ನೀವು ಕೇಳೋದಾದ್ರೆ, ಬೆಂಗಳೂರಿನ ಪ್ರಧಾನ ಕಚೇರಿ ಹೊಂದಿರುವ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಏನು ಹೇಳಿದೆ ಅಂತ ಕೇಳೋದಾದ್ರೆ, ಮೈಕ್ರೋ ಸ್ಯಾಟಲೈಟ್ ಅನ್ನ ಡಿಸೈನ್ ಮಾಡೋದು ಮತ್ತೆ ಅದನ್ನ ಡೆವಲಪ್ ಮಾಡೋದು ಹೇಗೆ, ಮತ್ತೆ ಮೈಕ್ರೋ ಸ್ಯಾಟಲೈಟ್ ಅನ್ನ ಬಸ್ಗೆ ಹೊಂದಿಕೆ ಆಗುವ ಪೇಲೋಡ್ ಉಪಗ್ರಹಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಯೋಜನೆ ಆಗಿರುತ್ತೆ ಅಂತ ಇಸ್ರೋ ತಿಳಿಸಿದೆ ಸ್ನೇಹಿತರೆ. ಇನ್ನು ಈ ಯೋಜನೆಯನ್ನ SSLV-D3 ಈ ಮಿಷನ್ ಅನ್ನ ಮೊದಲಿಗೆ ಆಗಸ್ಟ್ 15ಕ್ಕೆ ಲಾಂಚ್ ಮಾಡಬೇಕು ಅಂತ ಇತ್ತು ಸ್ನೇಹಿತರೆ. ಬಳಿಕ ಒಂದು ದಿನ ಮುಂದೂಡಲ್ಪಟ್ಟು 16ರಂದು ಉಡಾವಣೆಗೊಂಡಿತ್ತು. ಇದು ಬಾಹ್ಯಾಕಾಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಯಾನ ಮಾಡುವ ಇಸ್ರೋದ ಪ್ರಯತ್ನಗಳಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳ್ಬೋದು ಬಂಧುಗಳೇ. ಇನ್ನು ಉಡಾವಣೆ ಭಾರತೀಯ ಕಾಲಮಾನಕ್ಕೆ ಹೋಲಿಸಿದ್ರೆ ಇನ್ನು 9:17ಕ್ಕೆ ಈ ಉಡಾವಣೆಯನ್ನು ಆರಂಭಿಸಲಾಗಿದ್ದು, ಉಡಾವಣೆಯಾದ ಸುಮಾರು 17 ನಿಮಿಷಗಳ ನಂತರ EOS-8 ಉಪಗ್ರಹಗಳನ್ನು SR-0 ಡೊಮ್ಯಾಸ್ಯಾಟ್ ಜೊತೆಗೆ 475 ಕಿಲೋಮೀಟರ್ ವೃತ್ತಾಕಾರದ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಇರಿಸಲಾಯಿತು. ಉಪಗ್ರಹವು ಸುಮಾರು 175.5 kg ತೂಕವನ್ನು ಹೊಂದಿದೆ. ಇದರಲ್ಲಿ ಹೊಸ ತಾಂತ್ರಿಕತೆ ಮತ್ತು ಹೊಸ ಪೇಲೋಡ್ಗಳಿವೆ ಎಂದು ಇಸ್ರೋ ತಿಳಿಸಿದೆ ಸ್ನೇಹಿತರೆ. ಇನ್ನು ಈ ಉಪಗ್ರಹದ ಕೆಲಸವೇನು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ಉಪಗ್ರಹ ಆಧಾರಿತವಾಗಿ ಕಣ್ಗಾವಲನ್ನು ಮಾಡುತ್ತೆ. ವಿಪತ್ತು ಮೇಲ್ವಿಚಾರಣೆ ಅಂದರೆ ಚಂಡಮಾರುತ, ಭೂಕಂಪ, ಪ್ರಳಯಗಳಂತಹ ವಿಚಾರದಲ್ಲಿ, ಇನ್ನು ಪರಿಸರದ ಮೇಲ್ವಿಚಾರಣೆ, ಇನ್ನು ಬೆಂಕಿ ಪತ್ತೆಯಾಗಿದ್ದರೆ ಜ್ವಾಲಾಮುಖಿ ಚಟುವಟಿಕೆಗಳ ವೀಕ್ಷಣೆಯನ್ನು ಮಾಡುತ್ತೆ, ಮತ್ತು ಕೈಗಾರಿಕಾ ಮತ್ತು ವಿದ್ಯುತ್ ಸ್ಥಾವರಗಳ ವಿಪತ್ತು ಮೇಲ್ವಿಚಾರಣೆ ಅಂದರೆ ಅಲ್ಲಿ ಏನಾದರೂ ಬೆಂಕಿ ಎತ್ಕೊಂಡಿತ್ತು ಅಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇದರಿಂದ ತಿಳ್ಕೊಬೋದು ಸ್ನೇಹಿತರೆ. ಇದರ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಪೇಲೋಡ್ ಮತ್ತೆ ಮಧ್ಯ ತರಂಗ ಮತ್ತು ದೀರ್ಘ ತರಂಗ ಅತಿಕೆಂಪು ಚಿತ್ರಗಳನ್ನು ಸೆರೆ ಹಿಡಿಯುತ್ತೆ. ವಿಪತ್ತು ನಿರ್ವಹಣೆಯಲ್ಲಿ ಈ ಮಾಹಿತಿ ನಮಗೆ ಉಪಯುಕ್ತವಾಗಲಿದೆ ಎಂದು ಇದರ ಬಗ್ಗೆ ಇಸ್ರೋ ತಿಳಿಸಿದೆ ಸ್ನೇಹಿತರೆ. ಇನ್ನು ಈ ಪ್ರಯೋಗದ ಯಶಸ್ಸಿಗೆ ಕಾರಣರಾದಂತಹ ಇಸ್ರೋದ ವಿಜ್ಞಾನಿಗಳಿಗೆ ಅಧ್ಯಕ್ಷರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇನ್ನು SSLV-D3 ಪ್ರಯೋಗದ ಯಶಸ್ವಿಗಾಗಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ವಿಜ್ಞಾನಿಗಳನ್ನು ಅಭಿನಂದಿಸಿದರೆ, ಭಾರತದ ಬಾಹ್ಯಾಕಾಶದ ಪರಾಕ್ರಮವಾದ ವೈಭವವು ಮತ್ತೊಮ್ಮೆ ತನ್ನ ಮೌಲ್ಯವನ್ನು ಸಾಬೀತುಪಡಿಸಿದೆ ಎಂದು ಅವರು ಅಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ PB ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.